ತಮಿಳ್ ಬರದು ನೋ ತಮಿಳ್, ಕನ್ನಡ ಕನ್ನಡ ಓನ್ಲಿ ಕನ್ನಡ. ಎಲ್ಲ ಗುಡಿಸ್ತಿದ್ದಾರೆ ಪಾಪ, ಅಣ್ಸಿರೋದೆಲ್ಲ ವೇಸ್ಟ್ ಆಗೋಯ್ತು. ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಗೈಸ್, ಮ್ಯಾನೇಜ್ಮೆಂಟ್ ಸರಿ ಇಲ್ಲ. ನಿಜ ಕಂಡಿಡಿದ್ರ ನನ್ನ ಯಾರೋ ಒಬ್ರು ಪಬ್ಲಿಕ್ ಅಲ್ಲಿ ಕಂಡಿಡ್ದಿರೋದ್ರಿ. ಹಾಯ್ ಗೈಸ್, ಎಲ್ಲರಿಗೂ ನಮಸ್ತೆ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಎಲ್ಲಿ ಹೋಗ್ತಿದೀವಿ ಗೊತ್ತಾ? ತಮಿಳ್ನಾಡಿನ ತಿರುವನಮಲೆಯಲ್ಲಿರೋ ಅರುಣಾಚಲೇಶ್ವರಂ ದೇವಸ್ಥಾನ ಅಂದ್ರೆ ಶಿವನ್ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ನಾವು ಇವಾಗ. ಅಲ್ಲಿಗೆ ಹೇಗ್ ಹೋಗೋದು ಮತ್ತೆ ದರ್ಶನ ಹೆಂಗ್ ಮಾಡ್ಕೊಳ್ಳೋದು ಪ್ರಾಸೆಸ್ ಎಲ್ಲ ನಿಮ್ಗೆ ತಿಳಿಸ್ತೀನಿ. ಪ್ಯಾಕಿಂಗ್ ಎಲ್ಲ ಮುಗ್ದಿದೆ, ಅಂದ್ರೆ ಒಂದ್ ಜೊತೆ ಬಟ್ಟೆ ಎತ್ಕೊಳ್ತೀನಿ ಒಂದ್ ಬ್ಯಾಗ್ ಅಲ್ಲಿ ಅಷ್ಟೇ, ಮತ್ತೆ ಹಾಕೊಳ್ಳೋಕೆ ಕೋಲ್ಡ್ ಆಗುತ್ತೆ ಅಂತ ಒಂದು ಜಾಕೆಟ್. ಈಗ ನೈಟ್ 7 ಗಂಟೆ ಆಗಿದೆ, ಮತ್ತೆ ನಾನು ಇಲ್ಲಿಂದ ಸ್ಯಾಟಲೈಟ್ ಬಸ್ ಸ್ಟಾಪ್ಗೆ ಹೋಗ್ಬೇಕು. ಅರೌಂಡ್ 27 ಕಿಲೋಮೀಟರ್ಸ್ ಆಗುತ್ತೆ ನಮ್ಮ ಮನೆಯಿಂದ. 2 ಬಸ್ ಚೇಂಜ್ ಮಾಡ್ಕೊಂಡು ಹೋಗ್ಬೇಕು, ಮನೆಯಲ್ಲಿ ಯಾರು ಇಲ್ಲ. ಲಾಕ್ ಹಾಕೊಂಡು ಹೊರಡೋದೆ. ಬನ್ನಿ. ಲೈಟ್ಸ್ ಆಫ್ ಮಾಡ್ಕೊಂಡು ಬಾಕ್ಲ್ ಹಾಕೊಂಡು ಡೈರೆಕ್ಟ್ ಆಗಿ ಬಸ್ ಸ್ಟ್ಯಾಂಡ್ ಹೊರಟೆ. ನನಗೆ ಆಲ್ರೆಡಿ ಕಾಲ್ ನೋವು ಶುರು ಆಗ್ಬಿಟ್ಟಿದೆ, ಎಂತದೋ ಗೊತ್ತಿಲ್ಲ. ಮೋಸ್ಟ್ ಇರಿಟೇಟಿಂಗ್ ಪಾರ್ಟ್ ಏನ್ ಗೊತ್ತಾ? ಬಸ್ಸಸ್ ಬರ್ತಿದೆ, ಅದೇ ನಾನು ಹೋಗೋ ಕಡೆ ಒಂದ್ ಸಿಂಗಲ್ ಬಸ್ ಕೂಡ ಬರ್ತಿಲ್ಲ. ಅವಾಗಿಂದ 5 ಬಸ್ಸಸ್ ಪಾಸ್ ಆಗಿದೆ. ಫೈನಲಿ 1 ಅವರ್ ವೇಟ್ ಮಾಡಿದಾದ್ಮೇಲೆ ನನಗ್ ಬೇಕಾಗಿರೋ ಬಸ್ ಬಂತು. ಡೈರೆಕ್ಟ್ ಆಗಿ ಮಾರ್ಕೆಟ್ಗೆ ಟಿಕೆಟ್ ತಗೊಂಡು ಅಲ್ಲಿ ಇಳ್ಕೊಂಡು ಇನ್ನೊಂದ್ ಬಸ್ ಹತ್ಕೊಂಡೆ. ನೋಡಿ, ಅಲ್ಲಿ ನೋಡಿದ್ರೆ ಬಸ್ ಅಲ್ಲಿ ಫುಲ್ ಜಗಳ ಆಡ್ತಾವ್ರೆ ಕಂಡಕ್ಟರ್ ಜೊತೆ. ಅಣ್ಣ ನಾನು ಏನ್ ಮಾಡಕ್ಕಾಗಲ್ಲ ಅಣ್ಣ, ನಮಗೂ ಡೈಲಿ 9 ಬಿಡ್ಬೇಕು, 9 ಬಿಡ್ತಾ ಇದೀವಿ. ನಾವೇನು ಮಾಡಕ್ಕಾಗಲ್ಲ. ಅಡ್ಜಸ್ಟ್ ಮಾಡೋ ಟಿಕೆಟ್ ಕೊಟ್ರೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೊಡಿತೀವಿ ಗಾಡಿ. ಅವ್ರು ಟಿಕೆಟ್ ಕೊಡ್ಬೇಕಲ್ವಾ? ಅಲ್ಲೊಂದ್ ಅರ್ಧ ಅವರ್ ವೇಸ್ಟ್ ಆಯ್ತು. ಹಂಗೋ ಹಿಂಗೋ ಮಾಡ್ಕೊಂಡು ಡೈರೆಕ್ಟ್ ಆಗಿ ಸ್ಯಾಟಲೈಟ್ ರೀಚ್ ಆದೆ. ನೋಡಿ, ಅವಾಗ ಜ್ಞಾಪಕ ಬರ್ತಿದೆ ನಾನು ಕ್ಯಾಶೇ ತಗೊಂಬಂದಿಲ್ಲ ಅಂತ. ಕಂಗ್ರಾಚುಲೇಷನ್ ಬ್ರದರ್. ಫೈನಲಿ ಅಂಗಡಿಯಲ್ಲಿ ಫೋನ್ ಪೇ ಮಾಡಿ 500 rupees ಕ್ಯಾಶ್ ಮತ್ತು ಒಂದು ವಾಟರ್ ಬಾಟಲ್ ತಗೊಂಡೆ. ಅಟ್ ಪ್ರೆಸೆಂಟ್ ನಾನು ಬಂದ್ಬಿಟ್ಟು ಸ್ಯಾಟಲೈಟ್ ಬಸ್ ಟರ್ಮಿನಲ್ ಹತ್ರ ಇದೀನಿ. ನಡ್ಕೊಂಡು ಹೋಗ್ತೀನಿ ಬಸ್ಸಿಗೆ. ಬಸ್ ಪ್ರೈಸ್ ಎಷ್ಟಿದೆ ಏನಿದೆ ಅಂತ ಹೇಳ್ಬಿಟ್ಟು ಕೇಳೋಣ. ಇದೆ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್. ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಬ್ಯಾಂಗ್ಳೂರಿಂದ ತಿರುವನಮಲೆಗೆ ಹೇಗೆ ಹೋಗ್ಬೇಕು, ಬಸ್ ಅಲ್ಲಿ ಹೇಗೆ ಹೋಗ್ಬೇಕು, ಟ್ರೈನ್ ಅಲ್ಲಿ ಹೇಗೆ ಹೋಗ್ಬೇಕು, ಮತ್ತೆ ಕಾಸ್ಟ್ ಎಷ್ಟಾಗುತ್ತೆ, ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ. ಕೊನೆ ತನಕ ನೋಡಿ. ಇಷ್ಟ ಆದ್ರೆ ಒಂದು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬ್ಯಾಂಗ್ಳೂರ್ ಟು ತಿರುವನಮಲೈ ಡೈಲಿ ಬಸ್ಸಸ್ ಅವೈಲೇಬಲ್ ಇರುತ್ತೆ. ಈ ಬಸ್ ಬಂದ್ಬಿಟ್ಟು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಇಂದ ನಿಮ್ಗೆ ಸಿಗುತ್ತೆ. ಅರೌಂಡ್ 210 ಕಿಲೋಮೀಟರ್ಸ್ ಇದೆ. ಹಾಗೆ ಜರ್ನಿ ಟೈಮ್ ನ ನೋಡೋದಾದ್ರೆ 5 ಅವರ್ಸ್ ಆಗಿರುತ್ತೆ. ನಮ್ಗೆ 2 ತರ ಬಸ್ ಫೆಸಿಲಿಟೀಸ್ ಇದೆ. ಒಂದು KSRTC ಮತ್ತೆ ಇನ್ನೊಂದು ತಮಿಳ್ನಾಡು ಬಸ್. KSRTC ಬಸ್ ನ ನೋಡೋದಾದ್ರೆ ನಾವು ಪ್ರೀ ಬುಕ್ ಮಾಡಬೇಕಾಗುತ್ತೆ. ಮತ್ತೆ ಕಾಸ್ಟ್ ಬಂದ್ಬಿಟ್ಟು 228 rupees ಆಗುತ್ತೆ. ಈ ಬಸ್ ರೂಟ್ ನೋಡೋದಾದ್ರೆ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಇಂದ ಬಿಟ್ಟು ಶಾಂತಿನಗರ್, ಲಾಲ್ಬಾಗ್ ಮೇನ್ ಗೇಟ್, ಮಡಿವಾಳ, ಸಿಲ್ಕ್ ಬೋರ್ಡ್, ಎಲೆಕ್ಟ್ರಾನಿಕ್ ಸಿಟಿ ಹಾಗೆ ಹೊಸೂರ್ ಮೇಲೆ ಹೊರಡುತ್ತೆ. ಇನ್ನು ತಮಿಳ್ನಾಡು ಬಸ್ ನಲ್ಲಿ ನೋಡೋದಾದ್ರೆ ಬೆಳಗ್ಗೆ 5 ಗಂಟೆಯಿಂದ ನೈಟ್ 9 ಗಂಟೆ ತನಕ ಎವ್ರಿ 15 minutes ಒಂದ್ ಬಸ್ ಇದೆ. ಮತ್ತೆ 9 ಗಂಟೆ ಮೇಲೆ 12 ಗಂಟೆವರೆಗೂ ಎವ್ರಿ 30 minutes ಒಂದ್ ಬಸ್. 12 ಗಂಟೆಯಿಂದ 5 ಗಂಟೆ ತನಕ ಎವ್ರಿ 1 hour ಒಂದ್ ಬಸ್ ಅವೈಲೇಬಲ್ ಇದೆ. ಅಂದ್ರೆ 24 hours ಕೂಡ ನಮಗೆ ಬಸ್ ಫೆಸಿಲಿಟೀಸ್ ಅವೈಲೇಬಲ್ ಇದೆ. ಕಾಸ್ಟ್ ಬಂದ್ಬಿಟ್ಟು 222 rupees ಆಗುತ್ತೆ. ಇದು ಕೂಡ ಸೇಮ್ ಬಸ್ ರೂಟ್ ಅಲ್ಲಿ ಹೋಗುತ್ತೆ. ನಾನೇನಪ್ಪ ಹೇಳ್ತೀನಿ ಅಂದ್ರೆ, ನೀವು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಗೆ ಹೋಗಿ ಬಸ್ ಹತ್ತಿ. ಯಾಕಂದ್ರೆ ನೀವು ಬೇರೆ ಕಡೆ ಹತ್ತಕ್ಕೆ ಟ್ರೈ ಮಾಡಿದ್ರೆ ನಿಮ್ಗೆ ಸೀಟ್ ಸಿಗುತ್ತೆ ಅಂತ ಕನ್ಫರ್ಮೇಶನ್ ನಾನ್ ಕೊಡಲ್ಲ ನಿಮ್ಗೆ. ಇನ್ನು ಟ್ರೈನ್ ಫೆಸಿಲಿಟೀಸ್ ನ ನೀವು ನೋಡೋದಾದ್ರೆ ಬ್ಯಾಂಗ್ಳೂರಿಂದ ತಿರುವನಮಲೆಗೆ ಒಂದೇ ಒಂದು ಟ್ರೈನ್ ಅವೈಲೇಬಲ್ ಇರೋದು. ಅದು ಪಾಂಡಿಚೇರಿ ಎಕ್ಸ್ಪ್ರೆಸ್ ಅಂತ. ಟ್ರೈನ್ ನಂಬರ್ ಬಂದ್ಬಿಟ್ಟು 11005 ಅಂತ. ಇದಕ್ಕೆ ಕಾಸ್ಟ್ ಬಂದ್ಬಿಟ್ಟು ಸ್ಲೀಪರ್ ಅಲ್ಲಿ 230 rupees ಆಗುತ್ತೆ. ಈ ಟ್ರೈನ್ ಡೈಲಿ ಅವೈಲೇಬಲ್ ಇಲ್ಲ, ಜಸ್ಟ್ ವಾರದಲ್ಲಿ 3 ದಿನ ಮಾತ್ರ ಅವೈಲೇಬಲ್ ಇದೆ. ಅದು ಒಂದೇ ಟ್ರೈನ್ ಅವೈಲೇಬಲ್ ಇರೋದು. ಈ ಟ್ರೈನ್ ಮಂಡೇ, ಟ್ಯೂಸ್ಡೇ ಹಾಗೆ ಸ್ಯಾಟರ್ಡೇ ಹೊರಡುತ್ತೆ. ರಿಟರ್ನ್ ಬರೋದು ಬಂದ್ಬಿಟ್ಟು ಟ್ಯೂಸ್ಡೇ, ವೆಡ್ನೆಸ್ಡೇ ಹಾಗೂ ಸಂಡೇ ಬರುತ್ತೆ ರಿಟರ್ನ್. ಸೊ ನೋಡ್ಕೊಂಡು ಬುಕ್ ಮಾಡಿ. ಅದಕ್ಕೋಸ್ಕರನೇ ಹೇಳೋದು ಬಸ್ ನ ಪ್ರಿಫರ್ ಮಾಡಿ ಅಂತ. ನೀವು ನೋಡ್ಬೋದು ಊಟಿ ಬಸ್ ಇದೆ, ಮತ್ತೆ ಇದೆಲ್ಲ ತಮಿಳಲ್ಲಿ ಬರ್ತಿದಾರೆ, ಅರ್ಥ ಆಗ್ತಿಲ್ಲ. ಒಟ್ನಾಗ ತಮಿಳ್ನಾಡಿಗೆ ಹೋಗೋ ಬಸ್ಸಸ್ ಇದೆ. ಸೊ ಬೇಸಿಕ್ಲಿ ಏನಂದ್ರೆ ಇಲ್ಲಿ ಬಸ್ಸಸ್ ಇದಾವೆ, ಬಟ್ ನಾವು KSRTC ಹೋಗಿ ಕೇಳೋಣ. KSRTC ಬಸ್ಸಸ್ ಬಂದ್ಬಿಟ್ಟು ಲಾಸ್ಟ್ 9:30 ಹೊರಡುತ್ತೆ ತಿರುವನಮಲೆಗೆ. ನಾವು ಇವಾಗ ತಮಿಳ್ನಾಡು ಬಸ್ ಹತ್ತೋಣ. ಓ, ತಿರುವನಮಲೈ ಬಸ್ ಇದು. ನಿಜ ಕಂಡಿಡಿದ್ರೆ ನನ್ನ ಸುಳ್ಳು. ಫಸ್ಟ್ ಟೈಮ್ ಯಾರೋ ಒಬ್ರು ಪಬ್ಲಿಕ್ ಅಲ್ಲಿ ಕಂಡಿಡ್ದಿರೋದು. ಥ್ಯಾಂಕ್ ಯು ಸೋ ಮಚ್. ನಿಜ ಖುಷಿ ಆಗ್ತಿದೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ನಾನು ಬರ್ತಿದ್ದೀನಿ ತಿರುವನಮಲೆಗೆ. ನಿಮ್ಮ ಹೆಸರು? ಬರ್ತೀರಾ ಬ್ಲಾಗ್ ಅಲ್ಲಿ? ನೀವು ಬರ್ತೀರಾ? ಓಕೆ, ಒಬ್ಬಳೇ ಹೋಗ್ತಿದ್ದೆ, ಬಟ್ ಸಡನ್ ಆಗಿ ನನಗೆ ಕನ್ನಡದವ್ರು ಸಿಕ್ಕಿದ್ದಾರೆ. ಹೆಸರು ಹೇಳ್ತೀರಾ? ರೂಪಾ ಅಂತೆ, ಮತ್ತೆ ಚಂದನ ಅಂತೆ. ಸೊ ನಂಗೆ ಖುಷಿ ಆಗ್ತಿದೆ. ಗೊತ್ತಿಲ್ಲ, ಒಬ್ಬಳೇ ಹೋಗ್ತಿದ್ದೆ ಅಂತ ಬೇಜಾರಾಗ್ತಿತ್ತು, ಬಟ್ ಇವಾಗ ಖುಷಿ ಆಗ್ತಿದೆ. ಬೇಸಿದೆ ನಮ್ಮ ಬಸ್.
ಅಣ್ಣ ಹೋಗ್ತಿದ್ದೀರಾ? ಒಂದು ಬಿಸ್ಕೆಟ್ ತಗೊಂಡೆ, ಯಾಕಂದ್ರೆ ಬಸ್ ಹೊರಡ್ತಿದೆ, ಅದಕ್ಕೋಸ್ಕರ ಏನು ತಿನ್ನೋಕ್ಕಾಗಲ್ಲ. ಹೋಟೆಲ್ ಇಲ್ಲಿದ್ರು ಏನೂ ತಿನ್ನೋಕ್ಕಾಗ್ತಿಲ್ಲ ನನ್ನ ಕೈಯಲ್ಲಿ. ಏನಪ್ಪ ವಿಚಾರ ಅಂದರೆ ನಮಗೆ ತುಂಬ ಬಸ್ಸಸ್ ಹೊರಡುತ್ತೆ ಇಲ್ಲಿನ ತಿರುವನಮಲೆಗೆ. ಟೆನ್ಷನೇ ತಗೊಳ್ಬೇಡಿ, ಬಟ್ KSRTC ಮಾತ್ರ ನೆನಪಿಟ್ಕೊಳ್ಳಿ. 9:30 ನಾವು ಲಾಸ್ಟ್ ಅಷ್ಟೇ KSRTC ಬಸ್. ನಮ್ಮ ಬಸ್ ಯಾವುದೊಂದು ಗೊತ್ತಾಗ್ತಿಲ್ಲ ನನಗೆ. ಲಿಟ್ರಲಿ ಬಸ್ ಮೂವ್ ಆಗೋಯ್ತು. ಇಷ್ಟು ಬಸ್ ಮಧ್ಯೆ ಯಾವ ಬಸ್ ಅಂತಾನೆ ಕಂಡುಹಿಡಿಯೋಕ್ಕಾಗಿಲ್ಲ. ಇದೊಂದು ಬಸ್ ಇದೆ, ಕೇಳೋಣ. ಐ ಹೋಪ್ ಇದೇ ನಮ್ಮ ಬಸ್ ಅಂತ. ಇದೆ ನಮ್ಮ ಬಸ್ ನೋಡಿ ಎಷ್ಟು ಕ್ಲೀನ್ ಆಗಿದೆ ಅಂತ. ಫೈನಲಿ ನಮ್ಮ ಬಸ್ ಇಲ್ಲಿನ ಬಿಟ್ಟಿದೆ. ಸ್ಯಾಟಲೈಟ್ ಇಂದ ತಿರುವನಮಲೆಗೆ ತಗೊಂಡಿದ್ದೀರಿ. 222 ರುಪೀಸ್ ಆಯಿತು ಟಿಕೆಟ್. ಸೊ ಐ ಥಿಂಕ್ KSRTC ದಲ್ಲಿ 228 ರುಪೀಸ್ ಅನ್ಕೊಳ್ತೀನಿ. ನಮ್ಮ ಕನ್ನಡದವ್ರು ಸಿಕ್ಕಿರೋ ಖುಷಿಗೆ ಅವ್ರ ಜೊತೆನೆ ಬಸ್ ಹತ್ಬಿಟ್ಟೆ. ನಾನ್ ನೋಡಿದ್ರೆ ಬೆಳಗ್ಗೆಯಿಂದ ಊಟ ತಿಂದಿದ್ದಿಲ್ಲ. ಇಲ್ಲಿ ಬಸ್ ಸ್ಟಾಪ್ಸ್ ಹತ್ರ ಅವ್ರು ಸ್ಟಾಪ್ ಮಾಡಿದಾಗ ಊಟ ನೋಡಿ ತುಂಬಾ ಅಂದ್ರೆ ತುಂಬಾ ಹೊಟ್ಟೆ ಸಿಕ್ತಿತ್ತು. ಬಟ್ ಸದ್ಯಕ್ಕೆ ನಾನು ಒಂದು ಬಿಸ್ಕೆಟ್ ಪ್ಯಾಕೆಟ್ ತಗೊಂಡ್ಬಂದಿದ್ದೆ. ಸೊ ಅದನ್ನ ತಿನ್ನಿ ನೀರು ಕುಡ್ದು ಸಮಾಧಾನ ಮಾಡ್ಕೊಂಡೆ. ನಾವು ಬಾರ್ಡರ್ ಕ್ರಾಸ್ ಮಾಡ್ತಾ ಇದ್ದೀವಿ, ಕರ್ನಾಟಕ ತಮಿಳ್ನಾಡು ಬಾರ್ಡರ್. ಆಫೀಷಿಯಲಿ ನಾವು ಇವಾಗ ತಮಿಳ್ನಾಡಿಗೆ ಎಂಟರ್ ಮಾಡಿದ್ದೀವಿ. ಎಲ್ಲರೂ ನಿದ್ದೆ ಮಾಡ್ತಿದ್ರಲ್ಲ, ಸೊ ನಾನು ಹೋಗಿ ನಿದ್ದೆ ಮಾಡೋಣ ಅಂತ ನಿದ್ದೆ ಮಾಡಕ್ ಹೋದ್ರೆ ಗಾಡಿ ಸೈಡ್ ಹಾಕ್ಬಿಟ್ಟು ಟೀ ಮತ್ತೆ ವಾಶ್ರೂಮ್ ಯಾರಾದ್ರೂ ಹೋಗ್ಬೇಕು ಅಂದ್ರೆ ಹೋಗಿ ಅಂತ ಕಳ್ಸ್ಬಿಡೋದ. ನಾವು ಕೃಷ್ಣಗಿರಿ ಬಿಟ್ಟು ಮುಂದೆ ಎಲ್ಲ ಬಂದಿದೀವಿ. ಎಲ್ಲೋ ಒಂದು ಸ್ಟಾಪ್ ಅಲ್ಲಿ ನಿಲ್ಸಿದಾರೆ, ಎಲ್ಲ ವಾಶ್ರೂಮ್ಗೆ ಹೋಗಿ ಬರ್ತಿದ್ರೆ ನಾನು ನಡೀತಾ ಇದೀನಿ. ಕಾಲು ನೋವು. ಟೈಮ್ 2:12 ಆಗಿದೆ. ಇವಾಗ ಸ್ಟಾಪಿಂದ ಹೊರಡಿದೀವಿ ನಾವು. ಇನ್ನು 77 ಕಿಲೋಮೀಟರ್ಸ್ ಬಾಕಿ ಇದೆ. ಐ ಡೋಂಟ್ ನೋ, 1 hour 20 minutes ರೀಚ್ ಆಗ್ತೀವಿ. 2 hours later. ಈ ಊರಿಗೆ ಒಂದ್ ಮಾತಿದೆ, ದ ಸಿಟಿ ನೆವರ್ ಸ್ಲೀಪ್ಸ್ ಅಂತ. ಏನಪ್ಪಾ ಅದು ಅಂದ್ರೆ, ಈ ಊರಲ್ಲಿ 24/7 ನೀವು ರೋಡಲ್ಲಿ ಹೋಗುವಾಗ ಯಾರಾದ್ರೂ ಒಬ್ರು ಕಾಣಿಸ್ತಾರೆ ಗಿರಿ ಪ್ರದಕ್ಷಿಣೆ ಹಾಕೋದು. ಸೊ ಅದಕ್ಕೆ ದ ಸಿಟಿ ನೆವರ್ ಸ್ಲೀಪ್ಸ್ ಅಂತ ಹೇಳ್ತಾರೆ ಇಲ್ಲಿ. ನಾವು ತಿರುವನಮಲೆ ಎಂಟರ್ ಆಗೋಷ್ಟೊತ್ತಿಗೆ 3:45 ಆಗ್ತಿತ್ತು ಟೈಮು. ಇಲ್ಲಿಗೆ ಬರೋ ಜನಕ್ಕೆ ಶಿವಪ್ಪನ ಮೇಲೆ ಅದೆಷ್ಟು ನಂಬಿಕೆ ಭಕ್ತಿ ಇದ್ರೆ ಮಿಡ್ ನೈಟ್ ಅಲ್ಲಿ ಕೂಡ ಬರೀ ಕಾಲಲ್ಲಿ ಗಿರಿ ಪ್ರದಕ್ಷಿಣೆ ಹಾಕೋದನ್ನ ನೀವು ನೋಡ್ತಾ ಇದ್ದೀರಾ. ಫೈನಲಿ ನಾವು ರೀಚ್ ಆದ್ವಿ ತಿರುವನಮಲೈ ಬಸ್ ಸ್ಟ್ಯಾಂಡ್. ಬಸ್ ಸ್ಟ್ಯಾಂಡ್ ನಮ್ ತರ ಎಷ್ಟೊಂದು ಬಸ್ಸಲ್ಲಿ ಬಂದಿದ್ದಾರೆ ಜನ. ಚೆನ್ನಾಗಿದ್ದೀವಿ ಎಲ್ಲ ಹೇಗಿದೆ. ನಾವು ಬಂದಿದ್ದ ಬಸ್ ಇದು. ತುಂಬಾ ಜನ ಇದೇ ತರ ಬಸ್ಸಲ್ಲಿ ಬಂದಿದ್ದಾರೆ. ಎವ್ರಿ 5 minutesಗೂ 10 minutesಗೂ ಬಸ್ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಬೆಂಗಳೂರಿಂದ ತಿರುವನಮಲೈಗೆ. ಸೊ ಇಲ್ಲಿ ಕೂಡ ರಿಟರ್ನ್ ಬಸ್ಸಸ್ ನಿಮಗೆ ಒಂದು 5 minutes 10 minutesಗೆ ಬಸ್ಸಸ್ ಸಿಗ್ತಾ ಇರುತ್ತೆ. ಬಸ್ ಸ್ಟ್ಯಾಂಡ್ ಇಳಿದ ತಕ್ಷಣ ಈ ಥರ ಶೇರ್ ಆಟೋಸ್ ಸಿಗುತ್ತೆ. 20 rupees 30 rupees ಅಂತ ಕೇಳ್ತಾರೆ. ನೀವೇನಾದರೂ ಒಂಥರ ನಡ್ಕೊಂಡು ಹೋಗ್ತಿದ್ರೆ ಆರಾಮ್ಸೆ ನಡ್ಕೊಂಡು ಹೋಗ್ಬೋದು. ಇನ್ನೊಂದು 650-700 meters ಇರುತ್ತೆ ಅಷ್ಟೇ. ನಡೆಯೋಕೆ ಆಗದಿರೋ ಇರೋರು ಆಟೋ ಪ್ರಿಫರ್ ಮಾಡಿ. ಸದ್ಯಕ್ಕೆ ಟೆಂಪಲ್ಸ್ ಎಲ್ಲ ಕ್ಲೋಸ್ ಆಗಿದೆ. ಅಟ್ ಪ್ರೆಸೆಂಟ್ ನೋಡ್ತಿದ್ರೆ ಕತ್ಲೆ ಹೊಡಿತಿದೆ. ಯಾಕೆ ಅಂತ ನೀವು ಯೋಚನೆ ಮಾಡ್ತಿದ್ರೆ, ಟೈಮ್ ಈಗ 4 o'clock ಆಗ್ತಿದೆ. ಅದಕ್ಕೋಸ್ಕರನೇ ಹಿಂದ್ಗಡೆ ಏನೂ ಅಂಗಡಿಗಳು ತೆಗ್ದಿಲ್ಲ. ಎಲ್ಲ 5 o'clock ಮೇಲೆ ಓಪನ್ ಆಗುತ್ತೆ. ಇದು ರಾಜಗೋಪುರಂಗೆ ಹೋಗೋ ದಾರಿ ಇದು. ನೈಟಲ್ಲಿ ನೋಡಿ ಹೆಂಗೆ ಕಾಣಿಸ್ತಿದೆ ಗೋಪುರಂ ಅಂತ. ನಾವು ಗೋಪುರಂ ಆಪೋಸಿಟ್ ರೋಡ್ ಹೋದ್ರೆ ನಮಗೆ ಅಪ್ಪ ಸ್ವಾಮಿ ಮಠ ಅಂತ ಸಿಗುತ್ತೆ. ನಾವು ಅಲ್ಲಿಗೆ ಹೋಗ್ತಾ ಇರೋದು. ಇವಾಗ ಫ್ರೆಶ್ ಅಪ್ ಆಗೋದಕ್ಕೆ ಹೋಗ್ಬೇಕು. ಫ್ರೆಶ್ ಅಪ್ ಆಗಿ ಸಿಗ್ತೀನಿ ನಿಮಗೆ. ಹಾಯ್ ಗೈಸ್, ಹಾಯ್ 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 ಹಾಯ್. ಹೇಗೆ ಕಾಣಿಸ್ತಿದ್ದೀನಿ? ಕ್ಯೂಟಾಗಿ ಕಾಣಿಸ್ತಿದ್ದೀನಿ ಅಲ್ವಾ? ಟೈಮ್ ಬಂದು 6 ಗಂಟೆ ಆಗಿದೆ. ಇವಾಗ ಫ್ರೆಶ್ ಅಪ್ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ದರ್ಶನಕ್ಕೆ ಹೊರಡ್ತಾ ಇದ್ದೀವಿ ನಮ್ಮ ಗ್ಯಾಂಗ್ ಜೊತೆಗೆ. ಅಂದರೆ ಅಲ್ಲಿ ನಾವು ಸ್ಟೇ ಆಗಿದ್ರಲ್ಲ, ಅದರಿಂದ ಸ್ಟ್ರೇಟಾಗಿ ಹೋದ್ರೆ ನಮಗೆ ಟೆಂಪಲ್ ಸಿಗುತ್ತೆ. ತೋರಿಸಿ. ಅಲ್ಲಿ ನೋಡಿ ಟೆಂಪಲ್. ವಾಹ್, ಸಖತ್ತಾಗಿ ಕಾಣಿಸ್ತಿದೆಲ್ಲ. ರೋಡ್ಸ್ ಚೆನ್ನಾಗಿಲ್ಲ ನಡೆಯೋದಕ್ಕೆ. ಅದು ರಾಜಗೋಪುರಂ ಗೈಸ್. ಮೇನ್ ಟೆಂಪಲ್ ಬಂದುಬಿಟ್ಟು ಅಲ್ಲಿದೆ. ಸೊ ಇಲ್ಲಿ ದೇವಸ್ಥಾನದ ಮುಂದ್ಗಡೆ ಈ ಥರ ದೀಪ ಎಲ್ಲ ಅಂಟಿಸಿ ಬೇಡ್ಕೊಂಡು ಆಮೇಲೆ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡ್ತಾರೆ. ನಾವಿವಾಗ ದರ್ಶನ ಮುಗಿಸ್ಕೊಂಡು ಗಿರಿ ಪ್ರದಕ್ಷಿಣೆ ಹಾಕಕ್ಕೆ ಹೋಗೋಣ. ಎಲ್ಲ ಪ್ರಿಪ್ರೇಷನ್ ಆಯ್ತು ಇವಾಗ ದೀಪ ಅನ್ಸೋದಕ್ಕೆ. ಸೊ ಇವಾಗ ನಮ್ಮ ಪೂಜೆ ಎಲ್ಲ ಮುಗೀತು. ಇಲ್ಲೇ ಗೋಪುರದ ಮುಂದ್ಗಡೆ ಎಲ್ಲಾರ ದೀಪಗಳು ಒಂದೇ ಥರ ಇದ್ರೆ ನಮ್ಮದು ಮಾತ್ರ ಫುಲ್ ಡಿಫ್ರೆಂಟ್ ಆಗಿದೆ. A few minutes later. ಹೇಳಿದ್ರೆ தமிழ் வரது
ನೋ ತಮಿಳ್, ಕನ್ನಡ ಕನ್ನಡ, ಓನ್ಲಿ ಕನ್ನಡ, ಓನ್ಲಿ ಕನ್ನಡ. ಎಲ್ಲ ಗುಡಿಸ್ತಿದ್ದಾರೆ ಪಾಪ, ಅಣಿಸಿರೋದೆಲ್ಲ ವೇಸ್ಟ್ ಆಗೋಯ್ತು. ಲಿಟ್ರಲಿ ಬೇಜಾರಾಗೋಯ್ತು ಅಷ್ಟೆಲ್ಲ ಕಷ್ಟಪಟ್ಟು ಅನಿಸ್ತಿದ್ರೆ. ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಗೈಸ್, ಮ್ಯಾನೇಜ್ಮೆಂಟ್ ಸರಿ ಇಲ್ಲ. ಟೈಮ್ ಈಗ 6:44, ಪೂಜೆ ಎಲ್ಲ ಮುಗೀತು. ನಾವು ದರ್ಶನಕ್ಕೆ ಹೊರಡ್ತಾ ಇದೀವಿ. ದರ್ಶನ ಮುಗಿಸ್ಕೊಂಡು ಆಮೇಲೆ ಗಿರಿ ಪ್ರದಕ್ಷಿಣೆಗೆ ಹೊರಡ್ತೀವಿ. ನನ್ನ ಪ್ರಕಾರ ಅಷ್ಟೊಂದು ಕ್ಯೂ ಇಲ್ಲ, ಅಂದರೆ ಆರಾಮ್ಸೆ ದರ್ಶನ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ಎಂಟ್ರಿ ಆಗಿದ ತಕ್ಷಣ ಯಾವ ಥರ ಕಾಣಿಸುತ್ತೆ ನೋಡಿ. ಓಂ ನಮಃ ಶಿವಾಯ. ನೀವೇನಾದ್ರೂ ಶಿವ ಭಕ್ತರಾಗಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಓಂ ನಮಃ ಶಿವಾಯ ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಗೈಸ್ ನಿಜ ಹೇಳ್ತೀನಿ, ಜನನೇ ಇಲ್ಲ. ನಾವು ಕಾರ್ತಿಕ್ ಮಾಸದಲ್ಲಿ ಅದು ಬಂದಿರೋದು. ಟೈಮ್ ನೋಡ್ತಾ ಇರ್ಬೋದು ಎಷ್ಟಾಗಿದೆ ಅಂತ. 7 ಗಂಟೆ ಆಗಿದೆ. ಫಸ್ಟ್ ಬಂದ್ಬಿಟ್ಟು ಸುಬ್ರಹ್ಮಣ್ಯ ಸ್ವಾಮಿನ ದರ್ಶನ ಮಾಡ್ಕೊಂಡ್ರಿ. ಮತ್ತೆ ಇವಾಗ ಕ್ಯೂ ಅಲ್ಲಿ ಹೋಗ್ಬೇಕು ನಾವು ನೆಕ್ಸ್ಟ್ ದೇವಸ್ಥಾನಕ್ಕೆ. ವಿ ಆರ್ ರಿಚ್ ಕಿಡ್ ಗೈಸ್, ವಿ ಆರ್ ಗೋಯಿಂಗ್ ಇನ್ 50 rupees ಕ್ಯೂ. ಅಂದ್ರೆ ನಾನು ತುಂಬಾ ವಿಡಿಯೋಸ್ ಅಲ್ಲಿ ನೋಡಿದ್ದೆ, ಕಾರ್ತಿಕ ಮಾಸದಲ್ಲಿ ತುಂಬಾ ಜನ ಬರ್ತಾರೆ, ರಶ್ ಜಾಸ್ತಿ ಇರುತ್ತೆ, ದರ್ಶನ ಮಾಡೋಕ್ಕಾಗಲ್ಲ ಅಂತ. ಬಟ್ ಆಕ್ಚುಲಿ ನಾವು ಕಾರ್ತಿಕ್ ಮಾಸದಲ್ಲೇ ಬಂದಿರೋ, ಬಟ್ ಸೋಮವಾರ ಬಂದಿಲ್ಲ. ನಾವು ಬಂದಿರೋದು ಫ್ರೈಡೇ ಅಲ್ವಾ ಇವತ್ತು? ಶುಕ್ರವಾರ ಬಂದಿದ್ದೀವಿ. ಆ್ಯಂಡ್ ಆರಾಮ್ಸೆ ದರ್ಶನ ಮಾಡ್ಕೊಳ್ಬೋದು ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಯಾಕಂದರೆ ಪೀಸ್ಫುಲ್ ಆಗಿದೆ, ಖಾಲಿಯಾಗಿ ಪೀಸ್ಫುಲ್ಲಾಗಿ, ಕ್ಯಾಟಿಕ್ ಇಲ್ಲ. ಆ್ಯಂಡ್ ಕುತ್ಕೊಳ್ಳೋಕ್ಕೆಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ. ಆರಾಮ್ಸೆ ಕುತ್ಕೊಳ್ಬೋದು, ಯಾಕಂದರೆ ಟಯರ್ಡ್ ಆಗಿರ್ತಾರೆ ಅಂತ. ಗೈಸ್ ನೀವೇನು ನೋಡ್ತಿದ್ದೀರೋ ಗೊತ್ತಾ? ಇದು ಬಂದ್ಬಿಟ್ಟು 1000 ಪಿಲ್ಲರ್ ಮ್ಯೂಸಿಯಂ ಇದು. ಸೊ ಕೌಂಟ್ ಮಾಡೋಣವಾ? 1000 ಪಿಲ್ಲರ್ಸ್ ಮ್ಯೂಸಿಯಂ ಅಂತೆ. ಕಲ್ಲಲ್ಲಿ ಕೂಡ ಆರ್ಕಿಟೆಕ್ಚರ್, ಶಿವ, ಗಣೇಶ ಏನೇನೋ ಬಿಡಿಸಿದ್ದಾರೆ. ಓ ಹಾಂ, ಪಾತಾಳ ದೇವರು ಇಲ್ಲನಾ? ಇಲ್ಲಿ ನಾವು 3D ಮಾಡೆಲ್ ನೋಡ್ಬೋದು ಟೆಂಪಲ್ದು. ಅದು ಮೇನ್ ಗೋಪುರ ಕಾಣಿಸ್ತಾ ಇರೋದು, ಮತ್ತು ಮಿಕ್ಕಿದೆಲ್ಲ ನಾರ್ಮಲ್ ಗೋಪುರಗಳು. 4 ದಿಕ್ಕಲ್ಲಿ 4 ಗೋಪುರಗಳಿರುತ್ತೆ, ಮತ್ತು ಮಧ್ಯದಲ್ಲೂ ಎಷ್ಟೊಂದು ಗೋಪುರಗಳಿದೆ ನೋಡಿ. ಬಟ್ ಇದು ಮೇನ್ ಗೋಪುರ. 50 rupees ಎಂಟ್ರಿ ಟಿಕೆಟಲ್ಲಿ ಬಂದಿದ್ದೀವಿ. 5 ಜನ ಇರೋದಕ್ಕೆ 250 ರೂಪಾಯಿ. ಇಲ್ಲಿ ಟೆಂಪಲ್ ಕಾಣಿಸ್ತಿದೆ. ಸೊ ಅದು ಬಂದ್ಬಿಟ್ಟು ಗಿರಿ ಅಂತ ಕರೀತಾರೆ ಮೌಂಟೇನ್ನ. ಅದ್ರ ಸುತ್ತನೇ ನಾವು ಪ್ರದಕ್ಷಿಣೆ ಹಾಕ್ಬೇಕು ಇವಾಗ. ಇದೆ ಗೈಸ್ ಮೇನ್ ಟೆಂಪಲ್. ಇದ್ರೊಳಗಡೆ ಹೋದ್ರೆ ನಮ್ಗೆ ದರ್ಶನ ಆಗುತ್ತೆ. ಇವಾಗ ಕ್ಯೂ ಎಷ್ಟಿದೆ ಅಂದರೆ ಬೇರೆ ಯಾವಾಗ ದರ್ಶನ ಆಗುತ್ತೆ ಅಂತಲೂ ಗೊತ್ತಿಲ್ಲ, ಆ ರೇಂಜ್ ಕ್ಯೂ ಇದೆ. ತೋರಿಸ್ತೀನಿ ನೋಡಿ. ಅಲ್ಲಿ ಒಳಗಡೆ ಇರೋದು ದೇವರು. ಓಕೆನಾ, ನಾವು ಇಲ್ಲೆಲ್ಲೋ ಬಿದ್ದಿದ್ದೀವಿ, ಇನ್ನೂ ಅಲ್ಲಿಂದ ಬಂದಿದ್ದು ನಾವು ಕ್ಯೂ ಅಲ್ಲಿ. ಟೆಂಪಲ್ ಆರ್ಕಿಟೆಕ್ಚರ್ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಪಿಲ್ಲರ್ಸ್. 2 hours later. ದರ್ಶನ ಮುಗೀತು. ವಿಭೂತಿ ಕೊಟ್ಟರು ಪ್ರಸಾದದಲ್ಲಿ, ಐ ಮೀನ್ ಲೈಕ್ ದೇವರದು ವಿಭೂತಿ. ಫೈನಲಿ ನಾವು ಪ್ರಸಾದದ ಕೌಂಟರ್ ಬಂದ್ರಿ. ನಿನ್ನೆಯಿಂದ ಊಟ ತಿಂದಿರಾ? ಇಲ್ಲಿ ಟ್ಯಾಮ್ರಿನ್ ರೈಸ್ ಮತ್ತೆ ಪೊಂಗಲ್ದು ಚೀಟಿ ತಗೊಳ್ಬೇಕು. ಮತ್ತೆ ನೆಕ್ಸ್ಟ್ ಕ್ಯೂ ಅಲ್ಲಿ ಹೋಗಿ ತಗೊಳ್ಳಿ. ಪ್ರಸಾದಕ್ಕೆ ಟಿಕೆಟ್ ತಗೊಂಡಿದ್ದೀನಿ, ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡು. ಫೈನಲಿ ನಾನು ಊಟ ತಿಂತಾ ಇದ್ದೀನಿ. ನಿನ್ನೆಯಿಂದ ಹೊಟ್ಟೆಸಿ ಅಂತ ಹೇಳ್ಬಿಟ್ಟು ಪ್ರಸಾದ ತಿನ್ನೋ ಥರನೇ ಆಗೋಯ್ತು. ಏನೇನು ಸಿಗುತ್ತೆ ಪ್ರಸಾದದಲ್ಲಿ ಅಂತ ನೋಡ್ಕೊಳ್ಳಿ. ಲಡ್ಡೂಸ್ ಮತ್ತೆ ಏನೇನೋ ಇದೆ. ಮತ್ತು ಹತ್ತು ಕಡೆ ಹೋದರೆ ಶುಗರ್ ಪೊಂಗಲ್ ಮತ್ತು ಟ್ಯಾಮ್ರಿನ್ ರೈಸ್. ನಾನು ಇವಾಗ ತಿರುವನಮಲೈ ಟೆಂಪಲ್ ಕಾಂಪ್ಲೆಕ್ಸ್ ಅಲ್ಲಿ ಇದ್ದೀನಿ. ಮತ್ತು ಇಲ್ಲಿ ಒಂದು ಜಾಗ ಇದೆ. ಆ ಜಾಗದಲ್ಲಿ ನೀವು ನಿಂತ್ಕೊಂಡು ನೋಡಿದ್ರೆ 9 ಗೋಪುರಮ್ಸ್ ಒಂದೇ ಜಾಗದಲ್ಲಿ ಕಾಣಿಸುತ್ತೆ ಅಂತೆ. ಸೊ ನಾನು ಹಿಂದ್ಗಡೆ ಇದೆ, ಹೋಗಿ ನೋಡೋಣ. 9 ಕಾಂಪ್ಲೆಕ್ಸ್ ಕಾಣಿಸುತ್ತೆ, 9 ಗೋಪುರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಇದೇ ಆ ಸರ್ಕಲ್. ಇದ್ರೊಳಗಡೆಯಿಂದ ನಿಂತ್ಕೊಂಡು ನೋಡಿದ್ರೆ ನಿಮಗೆ ಅಲ್ಲಿ 2 ಗೋಪುರ ಕಾಣಿಸುತ್ತೆ. ಒಂದು ಹಿಂದ್ಗಡೆ ಇರೋದು, ಒಂದು ಮುಂದ್ಗಡೆ ಇರೋದು. ಹಾಗೆ ಇಲ್ಲಿ ನೋಡಿದ್ರೆ ಇಲ್ಲಿ ನಿಮಗೆ 2 ಗೋಪುರ ಕಾಣಿಸುತ್ತೆ. ಇಲ್ಲಿ ಚಿಕ್ಕದಾಗ ಒಂದು ಮರದ ಹಿಂದ್ಗಡೆ ಅಡ್ಕೊಂಡಿದೆ, ಅದೊಂದು ಗೋಪುರ, ಅದೊಂದು. ಸೊ 4 ಗೋಪುರ ಆಯಿತು. ಇದೊಂದು ಗೋಪುರ 5, 6, 7 ಗೋಪುರ ಆದಮೇಲೆ 8, 9 ಗೋಪುರ. ಸೊ ನಮಗೆ ಒಂದೇ ಜಾಗದಲ್ಲಿ ನಿಂತ್ಕೊಂಡು 9 ಗೋಪುರ ಕಾಣಿಸುತ್ತೆ ಇಲ್ಲಿ. ಅದೇ ಆ ಜಾಗ. ಮತ್ತು ಈ ಮರದಲ್ಲಿ ಹರಕೆ ಕಟ್ಕೊಂಡು ಮಕ್ಕಳಾಗ್ದಿರೋ ಇರೋರು ಜ್ವಲ್ಗೆ ಎಲ್ಲ ಕಟ್ತಾರೆ. ನಾವು ಎಂಟರ್ ಆಗಿದ್ದು ಈಸ್ಟ್ ಗೇಟ್. ಇದು ಬಂದ್ಬಿಟ್ಟು ಸೌತ್ ಗೇಟ್, ಎಕ್ಸಿಟ್ ಗೇಟ್ ಇದು. ಫೈನಲಿ ನಮ್ಮ ದರ್ಶನ ಎಲ್ಲ ಮುಗೀತು. ಸಕ್ಕದಾಗಾಯ್ತು ದರ್ಶನ ಮಾತ್ರ. ಒಂದು ಮಸಾಲೆ ದೋಸೆ ಆರ್ಡರ್ ಮಾಡಿದ್ರೆ ಚಟ್ನಿ ಡಿಪ್ಪಲ್ಲಿ ಸೈಡಲ್ಲಿ ಕೊಡ್ತೀರ, ಡಿಪ್ ಥರ ಕೊಟ್ಟಿರೋ ಮೇಲೆ ಇಡ್ಲಿಗೆ ಸಾಂಬಾರು ಡಿಪ್ ಕೊಟ್ಟಂಗೆ ಕೊಟ್ಟಿದ್ದಾರೆ. ಚಟ್ನಿ ಡಿಪ್ ಬ್ರೌನ್ ಆಗಿರ್ಬೇಕಾಗಿತ್ತು, ವೈಟ್ ದೋಸೆ ಮಾಡಿಬಿಟ್ಟಿದ್ದಾರೆ. ನಿಮ್ಮ ಪೊಂಗಲ್ ಸಕ್ಕತ್ತಾಗಿದೆ. ಡಿಸಪಾಯಿಂಟ್ ಆಗಿಬಿಟ್ರಿ ಎಲ್ಲ ನೋಡಿದ ತಕ್ಷಣ. ಇದೇ ಜಾಗದಲ್ಲಿ ನಾವು ಊಟ ತಿಂದಿದ್ದು. ಆರೆಂಜ್ಗೆ ಏನು ಚೆನ್ನಾಗಿದೆಯಿಲ್ಲ ವಾಕ್ಯ. ಈ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಚೀಪ್ ಅಂಡ್ ಬೆಸ್ಟ್ ಆಗಿ ಸ್ಟೇ ಆಪ್ಷನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ಗಿರಿ ಪ್ರದಕ್ಷಿಣೆ ಹೇಗೆ ಹಾಕ್ಬೇಕು ಅಂತಾನು ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ
ಒಂದು ಕಮೆಂಟ್ ಅಲ್ಲಿ ಓಂ ನಮಃ ಶಿವಾಯ ಅಂತ ಒಂದು ಕಾಮೆಂಟ್ ಹಾಕಿ. ಹಾಗೆ ನಿಮ್ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಯಾರ ಜೊತೆ ಹೋಗ್ಬೇಕು ಅನ್ಕೊಂಡಿದೀರೋ ಅವ್ರಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.